ಲೇ ಹುಚ್ಚ ಅಲ್ಲಿ ನಿಮ್ಮ ತಾಯಿ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿ ನನ್ನ ಮಗ ಸಾಲಿ ಕಲೀಲಿ ಅಂತ ಬಂದ್ಬಿಟ್ಟು ಕೂಲಿ ಕೆಲಸ ಮಾಡಿದಂತ ಬಂದಂಥ ಪಗಾರಲ್ಲಿ ದುಡ್ಡು ಕೊಟ್ಟು ನಿನಗೆ ಸಾಲಿಗೆ ಹಚ್ಚಿ ನನ್ನ ಮಗ ಒಳ್ಳೆ ರೀತಿಯಲ್ಲಿ ಸಾಲಿ ಕಲಿತಾ ಇದ್ದಾನೆ ಅಂತ ಬಂದ್ಬಿಟ್ಟು ನಿಮ್ಮ ತಾಯಿ ತಿಳ್ಕೊಂಡು ನಿನಗೋಸ್ಕರ ಪ್ರತಿದಿನ ಕಷ್ಟಪಡ್ತಾ ಇದ್ದಾಳೆ ಅಂತ ಅಲ್ಲಿ ತಿಳ್ಕೊಂಡಿದ್ದಾರೆ. ಆದ್ರೆ ಬಟ್ ನೀ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ವಿಡಿಯೋ ಮಾಡ್ತಾ ಇದೆ, ಯೂಟ್ಯೂಬ್ ವಿಡಿಯೋ ಮಾಡಿ ಹಾಳಾಗ್ತಾ ಇದೆ. ಸಾಲಿಗೆ ಹೋಗು ಅಂದರೆ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಮಾಡ್ತಾ ಇದ್ದಾರೆ, ಎಜುಕೇಷನ್ ಬಿಟ್ಟು ವಿಡಿಯೋ ಮಾಡ್ತಾ ಇದೆ. ಇದರಿಂದ ಏನಿದೆ? ನಿನ್ನ ಯಾರು ಸಪೋರ್ಟ್ ಮಾಡಲ್ಲ, ಈಗಿನಿಂದಲೇ ಯಾರು ಕೂಡ ಸಪೋರ್ಟ್ ಮಾಡಲ್ಲ. ನೀನು ಬಿಟ್ಬಿಡು ಇದನ್ನೆಲ್ಲ ಬಿಟ್ಬಿಡು. ನಿನ್ಗೆ ಯಾರು ಸಪೋರ್ಟ್ ಮಾಡ್ತಾರೆ? ಯಾರು ಸಪೋರ್ಟ್ ಮಾಡಲ್ಲ. ನಿಮ್ಮಂಥ ಮಿಡಲ್ ಕ್ಲಾಸ್ ಅವರಿಗೆ ಯಾರು ಸಪೋರ್ಟ್ ಮಾಡ್ತಾರೆ? ನಿಮ್ಮ ವಿಡಿಯೋ ಯಾರು ನೋಡ್ತಾರೆ? ನಿಮಗೆ ಸರಿಯಾಗಿ ಹಾಕೋದಕ್ಕೆ ಒಂದು ಶರ್ಟ್ ಇರಲ್ಲ, ಒಂದು ಕೈಯಲ್ಲಿ ಮೊಬೈಲ್ ರಿಚಾರ್ಜ್, ಅದ್ರ ಮೊಬೈಲ್ ತೊಗೋದು ಬಿಡಿ, ಅದ್ರ ರಿಚಾರ್ಜ್ ಹಾಕುವಷ್ಟು ನಿಮ್ಮ ಹತ್ರ ಕೆಪಾಸಿಟಿ ಇಲ್ಲ. ನಿಮ್ಮಂಥವರೆಲ್ಲ ಯೂಟ್ಯೂಬರ್ಸ್ ಆಗ್ತಾರೆ. ಅದನ್ನೆಲ್ಲ ಬಿಟ್ಟು ಕೂಲಿ ಕೆಲಸ ಇಲ್ಲಾಂದರೆ ಎಜುಕೇಷನ್ ಮಾಡ್ಕೊತಾ ಹೋಗಿ ಒಳ್ಳೆ ಒಂದು ಜಾಬ್ ಹಿಡ್ಕೊ, ನಿಮ್ಮ ತಾಯಿನೂ ಒಳ್ಳೆ ರೀತಿಯಲ್ಲಿ ನೋಡ್ಕೊ ಅಂತೇಳಿ ತುಂಬ ಜನ ಮಾತಾಡ್ತಾ ಇದ್ರು. ನನ್ನ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ. ಅವ್ರಿಗೆಲ್ಲರಿಗೆ ಹೇಳ್ತಾರೆ, ದಯವಿಟ್ಟು ಎಲ್ಲರಿಗೆ ಮಾತಾಡಿದವ್ರು ಎಲ್ಲರಿಗೂ ಕೂಡ ಮೊದಲ ಉಂಟು ನಿಮ್ಮ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್, ಹೃದಯಪೂರ್ವಕ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕೈ ಮುಗಿ ಕೇಳ್ತಾ ಇದ್ದೀನಿ. ಯಾಕಪ್ಪ ಅನ್ಬೇಕಾರೆ ಇವತ್ತಿಗೆ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ನೀವೀಗ ನೋಡ್ತಾ ಇರಲ್ಲ, ಈ ಒಂದು ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಒಂದು ಕುಟುಂಬ ಕಟ್ಟಿದ್ದೀನಪ್ಪ ಅಂದರೆ ಬೇಕಾರೆ 83,000 ಫ್ಯಾಮಿಲಿ ಮೆಂಬರ್ಸ್ ಕಟ್ಟಿದ್ದೀನಿ. ಸಬ್ಸ್ಕ್ರೈಬರ್ಸ್ ಅಲ್ಲ, ಸಬ್ಸ್ಕ್ರೈಬರ್ಸ್ ಅನ್ನೋಂಗಿಲ್ಲ, ನನ್ನ ದೇವರು ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ 83,000 ಜನ ನಾನು ಕಟ್ಟಿದ್ದೀನಿ. ಒಂದು ಕುಟುಂಬ ರೆಡಿ ಮಾಡಿದ್ದೀನಿ ನನಗೋಸ್ಕರ ಅಂತ ಇದ್ದಾರೆ. ಆವಾಗ ಎಲ್ಲೋ ಕೂಲಿ ಕೆಲಸ ಮಾಡ್ತಾಯಿದ್ದ ಒಬ್ಬ ಹುಡುಗ, ಆ್ಯಕ್ಚುಲ್ ಉಂಟು ನೀವೆಲ್ಲ ಅಂತಾರೆ, ಎಲ್ಲೋ ಒಂದು ಅಂದರೆ ಮಿಡಲ್ ಕ್ಲಾಸ್ ಹುಡುಗ, ಎಲ್ಲೋ ಒಂದು ಕೂಲಿ ಕೆಲಸ ಮಾಡೋ ಹುಡುಗ, ಸರಿಯಾಗಿ ಹಾಕೋದಕ್ಕೆ ಶರ್ಟ್ ಇಲ್ಲ, ಸರಿಯಾಗಿ ಕೈಯಲ್ಲಿ ಮೊಬೈಲ್ ಇಲ್ಲ ಅಂಥ ಒಬ್ಬ ಹುಡುಗ ಇವತ್ತು ಏನು ಮಾಡ್ತಾಯಿದ್ದಾನೆ? ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡ್ತಾಯಿದ್ದಾನೆ. ಇವತ್ತು ಯೂಟ್ಯೂಬ್ನಲ್ಲಿ 83,000 ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೀಟ್ ಮಾಡಿದ್ದಾನೆ. ಗುಹಳೆ ಮಾಡಿದ್ದಾನೆ, ಒಂದು ಗೂಡು ಕಟ್ಟಿದ್ದಾನೆ, ಫ್ಯಾಮಿಲಿ ಕಟ್ಟಿದ್ದಾನೆ, ದೊಡ್ಡ ಫ್ಯಾಮಿಲಿ. ತುಂಬ ಜನ ಅವ್ರಿಗೆ ಎಲ್ಲರಿಗೂ ಈ ಮೊದಲೇ ಉಂಟು ಇಡೀ ನಮ್ಮ ಕನ್ನಡ ಟೆಕ್ ಕ್ರಿಯೇಟರ್ಸ್ ಫ್ಯಾಮಿಲಿ ಬರ್ತಾರೆ. ಪ್ರತಿಯೊಬ್ಬರು ನಮ್ಮ ಕನ್ನಡಿಗರು ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ನಿಮ್ಮ ಪ್ರೀತಿ ಸಪೋರ್ಟ್ನಿಂದನೇ ನನಗೆ ಇಲ್ಲಿವರೆಗೆ ಬಂದು ನಿಮ್ಮ ಸಪೋರ್ಟ್ನಿಂದ ಇಷ್ಟು ಬೇಗ ನಾನು ಇಲ್ಲಿವರೆಗೆ ಬಂದಿದ್ದೀನಿ. ಎಲ್ಲರಿಗಿಂತ ಮೇನ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಕೊಂಡು ನಾನು ಸಾಲಲ್ಲ, ಚಿರಋಣಿ. ನನ್ನ ಜೀವನದಲ್ಲಿ ನನ್ನ ಜೀವ ಅಂದರೆ ನಾನು ಇರೋವ್ರಿಗೂ ಮಾತ್ರ ನಿಮ್ಮ ಪ್ರತಿಯೊಬ್ಬರು ಚಿರಋಣಿ ಆಗಿರ್ತೀನಿ. ನಿಮ್ಮೊಂದು ಕಾಲಿನ ಧೂಳು ಅಂತ ಹೇಳ್ಬೋದು ನಾನು. ಯಾಕಂದ್ರೆ ನೀವು ಇದ್ದರೆ ನಾನು ಇದ್ದಂಗೆ ಆ್ಯಕ್ಚುಲಿ ಉಂಟು. ನಿಮ್ಮ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಅನಿಸ್ತೈತೆ ಯೂಟ್ಯೂಬರ್ಸ್ ಆಗಬೇಕು, ನಾನು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಬೇಕು. ಅದ್ರ ಬಟ್ ಈಗಿನಿಂದಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ? ಯಾರು ನೋಡ್ತಾರೆ ವಿಡಿಯೋ? ಟೆಕ್ ವಿಡಿಯೋ ಯಾರು ನೋಡಲ್ಲ ಬಿಡಿ, ಬ್ಲಾಗ್ ಯಾರು ನೋಡ್ತಾರೆ? ಈಗ ತುಂಬ ಜನ ಯೂಟ್ಯೂಬರ್ಸ್ ಇದೆ, ಅವರು ದೊಡ್ಡ ಯೂಟ್ಯೂಬರ್ಸ್ ವಿಡಿಯೋ ನೋಡ್ತಾರೆ. ನಮ್ಮ ವಿಡಿಯೋ ಯಾರು ನೋಡ್ತಾರೆ? ಆ್ಯಕ್ಚುಲಿ ಉಂಟು ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ, ಯೂಟ್ಯೂಬರ್ಸ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಯಾವ ರೀತಿ ಅನ್ಬೇಕ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ತುಂಬ ಸಿಂಪಲಾಗಿ ನಾನು ಹೇಳ್ತೀನಿ. ಯಾಕಪ್ಪ ಅನ್ಬೇಕ್ರೆ, ನಾನು ಸ್ಟಾರ್ಟಿಂಗ್ ಚಾನಲ್ ಕ್ರಿಯೇಟ್ ಮಾಡಿದೆ, ನನ್ನ ಹತ್ರ ಯಾವುದೋ ಒಂದು ಸಿಸ್ಟಮ್ ಇಲ್ಲ. ಆ್ಯಕ್ಚುಲಿ ಸಿಸ್ಟಮ್ ಅಲ್ಲ, ನಾನು ನಿಮಗೆ ಮೊದಲನೇ ಹೇಳ್ಬಿಟ್ಟು ನನ್ನ ಹತ್ರ ಒಂದು ಮೊಬೈಲ್ ಫೋನ್ ಇಲ್ಲ. ಇನ್ನೊಬ್ಬರು ಮೊಬೈಲ್ನಿಂದ ಮತ್ತೆ ನಾನು 10th ಪ್ರೈಸ್ ಮನಿ, ಆ್ಯಕ್ಚುಲಿ 10th ಪ್ರೈಸ್ ಮನಿ ಬಂದಿದ್ದೆ 7,500. ಆವಾಗ ನಾನು ನಮ್ಮ ತಾಯಿ ಹತ್ರ ಒಂದು 1,000 ರೂಪಾಯಿ ಇಸ್ಕೊಂಡು ಒಂದು ಮೊಬೈಲ್ ತೊಗೊಂಡಿನಿ. ಅದು ರೆಡ್ಮಿ 8 ಮೊಬೈಲ್, ಹಳೆಯ ಮೊಬೈಲು. ಆ ಒಂದು ಮೊಬೈಲ್ ತೊಗೊಂಡಿನಿ. ಆದ್ರೆ ಬಟ್ ಆ ಮೊಬೈಲಲ್ಲಿ ಹಾಕುವಷ್ಟು ಸಿಮ್ ರಿಚಾರ್ಜ್ ಕೂಡ ಇಲ್ಲ, ಅದರ ಇಂಟರ್ನೆಟ್ ಹಾಕ್ಸೋಷ್ಟು ನನ್ನ ಹತ್ರ ಇಲ್ಲ. ಆ್ಯಕ್ಚುಲಿ ಒಂದು ಸಿಮ್ ತೊಗೊಂಡೆ. ನಾನು ನಿಮಗೆ ಹೇಳ್ತೀನಿ, ಸಿಮ್ ತೊಗೊಂಡು ಇಂಟರ್ನೆಟ್ ಹಾಕ್ಸಿ ಏನು ಮಾಡಿದೆ, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಆವಾಗ ಎಡಿಟಿಂಗ್ ನನಗೆ ಇಂಟ್ರೆಸ್ಟ್. ಯಾಕಪ್ಪ ಎಡಿಟಿಂಗ್ ಅಂದರೆ ಅವಾಗ ನನಗೆ ಎಡಿಟಿಂಗ್ ಬಗ್ಗೆ ಸ್ಕಿಲ್ ಇತ್ತು. ಅಂದರೆ ಲೈಟ್ ಮೋಷನಲ್ಲಿ ಯಾವ ರೀತಿ ಎಡಿಟಿಂಗ್ ಮಾಡೋದು, ಫೋಟೋ ಎಡಿಟ್ ಮಾಡೋದು ಯಾವ ರೀತಿ, ಈ ರೀತಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತಾ ಟೆಕ್, ನಾನು ಕೂಡ ಒಬ್ಬ ಟೆಕ್ ಯೂಟ್ಯೂಬರ್ಸ್ ಆಗಬೇಕು. ನಾನು ನಮ್ಮ ಜನರಿಗೆ ಎಲ್ಲರಿಗೂ ತಿಳಿಸ್ಬೇಕು, ನನ್ನ ಹತ್ರ ಇದ್ದಂಥ ಟ್ಯಾಲೆಂಟ್ ತೋರಿಸ್ಬೇಕಂತ ಹೇಳಿ ಮಾಡಿ ಟೆಕ್ ಚಾನಲ್ ಕ್ರಿಯೇಟ್ ಮಾಡಿದೆ. ಅದೇ ಒಂದು ಚಾನಲ್ ಯಾವುದಪ್ಪ ನಮಗೆ ಇದ್ದಿದ್ದು ಮೊದಲಿದ್ದು ಶಿವ ಎಡಿಟರ್ ಅಂತ ಇತ್ತು. ಅದ್ರ ಬಟ್ ಈಗ ಆ ಒಂದು ಚಾನಲ್ ನೇಮ್ ಬಂದ್ಬಿಟ್ಟು ಏನಪ್ಪ, ಕನ್ನಡ ಟೆಕ್ ಎಡಿಟ್ಸ್ ಅಂತ ಬಂದ್ಬಿಟ್ಟು ಈಗ ಚಾನಲ್ ನೇಮ್ ಇದೆ. ಪ್ರೆಸೆಂಟ್ ನೀವು ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಆವಾಗ ನನ್ನ ಹತ್ರ ಒಂದು ಮೊಬೈಲ್ ಫೋನ್ ತಗೋಷ್ಟು ಕೆಪಾಸಿಟಿ ಇಲ್ಲ. ಮೊಬೈಲ್ ಫೋನ್ ಬೇಡ, ಅದ್ರ ರಿಚಾರ್ಜ್ ಹಾಕೋಷ್ಟು ಕೆಪಾಸಿಟಿ ಇಲ್ಲ. ಒಂದು ಮೈಕ್, ಒಳ್ಳೆ ಒಂದು ಮೈಕ್ ಮೈಕ್ ಖರೀದಿ ಮಾಡೋಷ್ಟು ನನ್ನ ಹತ್ರ ಕೆಪಾಸಿಟಿ ಇಲ್ಲ. ಯಾವುದೇ ರೀತಿ ₹1 ದುಡ್ಡಿಲ್ಲ. ಏನು ಮಾಡೋದು, ಇರೋದು ಹಾಸ್ಟೆಲಲ್ಲಿ ತಾಯಿಯಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ದಾರೆ. ಪಾಪ ತಿಂಗಳಿಗೆ ಒಮ್ಮೆ ಆದರೂ ಬಂದು ಭೇಟಿ ಆಗ್ತಾಯಿದ್ರು. ಅಂದರೆ ನಮ್ಮ ತಾರೀಕಿದ ಕೋರ್ಟ್ ಇದೆ, ಒಂದು ಕೋರ್ಟ್ ಕೇಸ್ ನಡೀತಾ ಇದೆ. 8 ವರ್ಷ ಆಯಿತು ಸತತವಾಗಿ ಒಂದು ಕೋರ್ಟ್ ಕೇಸ್ ನಡೀತಾ ಇದೆ, ನಮ್ಮ ತಾಯಿದು ನಮ್ಮ ಫಾದರ್ದು. ಅದೆಲ್ಲ ಬೇಡ ಬಿಡಿ. ಈಗ ಆ ಒಂದು ಕೇಸ್ಗೆ ಅವ್ರು ಬರ್ತಿದ್ರು. ಅವಾಗ ನಾನು ಪ್ರತಿ ತಿಂಗಳಿಗೆ ಒಮ್ಮೆ ಆದರೂ ಬಂದು ನನಗೆ ಭೇಟಿ ಆಗ್ತಾಯಿದ್ರು. ಅವ್ರ ಖರ್ಚಿಗೋಸ್ಕರ ದುಡ್ಡು ಕೊಟ್ಟು ಹೋಗ್ತಾಯಿದ್ರು. ಖರ್ಚು ಮಾಡಪ್ಪ, ನೀವು ಬುಕ್ಕು ಮತ್ತು ಪೆನ್ನು, ಸ್ಕೂಲು, ಎಜುಕೇಷನ್. ಆದ್ರೆ ಬಟ್ ಅದೇ ದುಡ್ಡು ನಾನು ಏನು ಮಾಡ್ತಾಯಿದ್ದೆ, ತಲೆ ಅಲ್ಲ ಆ ಟೈಮ್ದಲ್ಲಿ ಏನು ಮಾಡ್ತಾಯಿದ್ದೆ ನಾನು, ಅದೇ ದುಡ್ಡು ಇಂಟರ್ನೆಟ್ ಹಾಕ್ಸೋದು. ಅದಕ್ಕೋಸ್ಕರ ನನಗೊಂದು ಅರ್ಥ ಆಯಿತು ಈ ರೀತಿ ಮಾಡೋದಕ್ಕೆ. ಯಾಕಂದರೆ ಅವು ಆಗಿಂದಲೇ ₹1 ಖರ್ಚು ಮಾಡ್ಕೊಂಡು ಇನ್ನು ಮುಂದೆ ಗೊತ್ತಾಗ್ತಿತ್ತು. ಯಾಕಂದ್ರೆ
ರೊಕ್ಕ ನಂದ ಅಂದರೆ ಆ ದುಡ್ಡು ಯಾರೋ ಕೊಡ್ತಾಯಿದ್ರು, ನಮ್ಮ ತಾಯಿ ಕೊಡ್ತಿದ್ರು ದುಡ್ಡು. ಅವಾಗ ನನಗೇನು ಅನಿಸುತ್ತೆ, ಖರ್ಚು ಇವತ್ತು ಇದು ಮಾಡೋಕೆ ಮಾಡಿಬಿಡ್ತಿದೆ, ಇವತ್ತು ತಿನ್ಬೇಕಾದ್ರೆ ತಿಂದುಬಿಡ್ತೆ. ಅದೇ ನಾನು ಸ್ವತಃ ಒಂದು ಕಿರಾಣಿ ಅಂಗಡಿಯಲ್ಲಿ ಅಲ್ಲೇ ರಾಯಬಾಗದಲ್ಲಿ ಸತತ ಹೇಳ್ತೀನಿ ನಾನು ನಿಮಗೆ ಎಲ್ಲರಿಗೆ. ಕಿರಾಣಿ ನಿಮ್ಗೆ ಆ್ಯಕ್ಚುಲಿ ಗೊತ್ತಿರ್ಬೋದು, ನನಗೆ ಎಕ್ಸಾಂಪಲ್ ಆಗಿರ್ತದೆ, ಯಾಕಂದ್ರೆ ನಿಮ್ಗೆ ಮೋಟಿವೇಶನ್ ಆಗಬೇಕು. ಅಲ್ಲಿ ಕಿರಾಣಿ ಅಂಗಡಿ ಅಲ್ಲೇ ಕೆಲಸ ಮಾಡಿ ಅಲ್ಲಿ ಪ್ರತಿ ದಿನಕ್ಕೆ ಮ್ಯಾಕ್ಸಿಮಮ್ ಉಂಟು 120 130 ರೂಪಾಯಿ ತೊಗೊಂಡಿದ್ದೀನಿ ಕೇವಲ ಒಂದು ದಿನಕ್ಕೆ. ಅದು ಯಾವಾಗ ನನ್ನ ಸ್ಕೂಲ್ ITI ಮಾಡಿದ್ದೀನಿ, ನಿಮಗೆಲ್ಲರೂ ಕೂಡ ಗೊತ್ತಿದೆ. ITI ಸೆಕೆಂಡ್ PU, ನಾನು ITI ಮಾಡಿದೆ ಫಸ್ಟ್ PU ಅಲ್ಲಿ ನಾನು ಏನು ಮಾಡಿದೆ, ITI ಸಂಡೇ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಶೂಟ್ ಇರ್ತಲ್ಲ, ಅವಾಗ ಹೋಗಿ ಅಲ್ಲಿ ಕೆಲಸ ಮಾಡಿ ನಾನು ಅರ್ನ್ ಮಾಡಿದ್ದೀನಿ. ಮತ್ತು ನಾನು ಎಜುಕೇಷನ್ 5 ಗಂಟೆ 4 ಗಂಟೆ ತನಕ ಹೋಗ್ತಿದ್ದೆ. ಅದರ ನಂತರ ಬಂದ ನಂತರ ಮತ್ತೆ 3 ಅವರ್ಸ್ ಕೆಲಸಕ್ಕೆ ಹೋಗ್ತಿದ್ದೆ, 30 ರೂಪಾಯಿ ಕೊಡ್ತಿದ್ದೆ. 1 ಅವರ್ಸ್ಗೆ 10 ರೂಪಾಯಿ ಅಂತ ಈ ರೀತಿ ಕೊಡ್ತಾಯಿದ್ರು. ಈ ಒಂದು ದುಡ್ಡು ಎಲ್ಲ ನಾನು ಏನು ಮಾಡ್ತಿದ್ದೆ, ನನ್ನ ಖರ್ಚಿಗೆ, ನನ್ನ ಇಂಟರ್ನೆಟ್ಟು, ಈ ರೀತಿ ನಾನು ಶರ್ಟ್ ತೊಗೋಬೇಕು ವೀಡಿಯೋ ಮಾಡೋದಕ್ಕೆ, ಒಳ್ಳೆ ರೀತಿ ಟ್ರೈಪಾಡ್ ತೊಗೋಬೇಕು, ಒಳ್ಳೆ ರೀತಿ ಮೈಕ್ ತೊಗೋಬೇಕು ಅಂತೇಳಿ ಎಲ್ಲ ಖರ್ಚು ಮಾಡಿ ಅದಕ್ಕೆ ಅಮೌಂಟ್ ಹಾಕಿ ಎಲ್ಲ ವೀಡಿಯೋ ಮಾಡ್ತಾ ಬಂದಿದ್ದೀನಿ. ಒಂದಿನ ಎಷ್ಟೋ ನನಗೆ ಒಂದು ಥರ ಅನಿಸುತ್ತೆ ಅಂದರೆ, ನನಗೆ ಅದೆಲ್ಲ ಹಳೇದು ನೆನ್ಪಂಡಿದ್ರೆ ಯಾವ ರೀತಿ ಅನಿಸಿದೆ, ಎಮೋಷನ್ ಆಗುತ್ತೆ. ಎಮೋಷನ್ ಯಾವ ರೀತಿ ಅಂದರೆ ಬಗ್ಗೆ ನೀವು ಅಂತಿರ್ಬೋದು. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಈಗ ನಮ್ಮ ತಾಯಿ ಮುಂದೆ ಎಲ್ಲರ ಮುಂದೆ ಹೇಳ್ತಾರೆ, ಒಬ್ಬ ನಿನ್ನ ಮಗ ಮಿಡಲ್ ಕ್ಲಾಸ್ ಹುಡುಗ, ನಿಮ್ಮ ಕುಟುಂಬ ಮಿಡಲ್ ಕ್ಲಾಸ್. ಆ್ಯಕ್ಚುಲಿ ತುಂಬ ಜನ ಅಂದಿದ್ರೆ, ಈಗಲೂ ಕೂಡ ಹತ್ತಾರೆ. ಈಗ ನನ್ನ ಮುಂದೆ ಅನ್ನಲ್ಲ, ಹಿಂದವರು ಕೂಡ ಹತ್ತಾರೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಒಬ್ಬ ಬಡತನ ಕುಟುಂಬದ ಹುಡುಗ, ತಂದೆ ಎಲ್ಲ ತಾಯಿ ಒಬ್ಬರೇ ಸಾಕ್ತಾ ಇದ್ದಾರೆ, ಬಡ ಕುಟುಂಬದ ಒಬ್ಬ ಹುಡುಗ. ಆ ಹುಡುಗ ಇವತ್ತು ಅವನ ಕೈಯಲ್ಲಿ ಏನಂತ ಹೇಳ್ತಾರೆ, ನಮ್ಮ ತಾಯಿ ಮುಂದೆ ಹೇಳ್ತಾ ಇದ್ದಾರೆ ತುಂಬ ಜನ ಏನಂತ, ಆ ಹುಡುಗನ ಕೈಯಲ್ಲಿ ಇವತ್ತಿದೆ ಒಂದು ಮೊಬೈಲು. ಎಷ್ಟು? 80,000 ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ. ಒಂದಲ್ಲ ಎರಡಲ್ಲ, ಒಂದು ದಿನದಲ್ಲಿ 100 ರೂಪಾಯಿ ಅಲ್ಲ, 100 ರೂಪಾಯಿ ಕೂಲಿ ಕೆಲಸ ಮಾಡೋಕ್ಕೆ ಹೋಗ್ತಿದ್ದ ಹುಡುಗ ಇವತ್ತು 80,000 ಕೈಯಲ್ಲಿ ಮೊಬೈಲ್ ಹಿಡಿದಿದ್ದೀನಿ. ಅದು ಒಂದು ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ, 2 ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಒಳ್ಳೆ ಶರ್ಟ್ ಹಾಕ್ತಾ ಇದ್ದೀನಿ, ಇವತ್ತು ಒಳ್ಳೆ ಪ್ಯಾಂಟ್ ಹಾಕ್ತಾ ಇದ್ದೀನಿ, ಇವತ್ತು ಒಳ್ಳೆ ಒಂದು ಸಿಸ್ಟಮ್ಸು ಎಲ್ಲ ಮಾಡ್ತಾ ಇದ್ದೀನಿ, ಸೋಕಿ ಮಾಡ್ತಾ ಇದ್ದೀನಿ. ಅದಂದರೆ ಅದು ಎಲ್ಲಿಂದ? ಅದೆಲ್ಲ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ. ಇವತ್ತು ಮಾತಾಡ್ತಾ ಇದ್ದಾರೆ ನಮ್ಮ ತಾಯಿ ಜೊತೆ, ಇನ್ನು ನಿಮಗೂ 80,000 ದುಡ್ಡು ತೊಗೊಂಡು ಮೊಬೈಲ್ ಕೊಟ್ಟು ತೊಗೊಂಡಿದ್ದಾನಂತೆ. 80,000 ಏನು ಮಾಡ್ತೇನೆ? ವೀಡಿಯೋ ಮಾಡ್ತೇನೆ. ಆವಾಗ ತುಂಬ ಜನ ಅಂತಿದ್ರು ಅಂತ, ಅವನೇನು ಮಾಡ್ತಾಯಿದ್ದಾನೆ, ನೀನು ಇಲ್ಲಿ ಕೂಲಿ ಕೆಲಸ, ಬೆಳಗಿನ ಸಾಯಂಕಾಲ ಕೂಲಿ ಕೆಲಸ ಮಾಡ್ತಾನೆ, ಅವಲ್ಲಿ ವೀಡಿಯೋ ಮಾಡ್ತಾಯಿದ್ದಾನೆ, ಎಲ್ಲ ಇದು ಮಾಡ್ತಾಯಿದ್ದಾನೆ, ಅವನು ವೀಡಿಯೋ ಮಾಡ್ತಾ ಹಾಳಾಗ್ತಾಯಿದ್ದಾನೆ, ಬಿಟ್ಬಿಡು, ಈ ರೀತಿ ಮಾಡ್ತಾಯಿದ್ದಾನೆ, ನೆಲ ಬಿಟ್ಟು ಇಲ್ಲೇ ತಂದು ಇಲ್ಲೇ ಸ್ಕೂಲ್ ಹಚ್ಚಿ ಇಲ್ಲೇ ಇರ್ರೆ. ತುಂಬ ಜನ ಮಾತಾಡಿದ್ದಾರೆ. ಇವತ್ತು 80,000 ಮೊಬೈಲ್ ಕೈಯಲ್ಲಿ. 80,000 ಮೊಬೈಲ್ ಅಂತ ನನಗೇನದೊಂದು ಕೊಬ್ಬಲ್ಲ, ನನಗಿದೊಂದು ಅಹಂಕಾರ ಅಲ್ಲ. ಆ್ಯಕ್ಚುಲಿ ನನ್ನ ಜೀವನದಲ್ಲಿ ಅಹಂಕಾರ ಅನ್ನೋದು ಬೇಡ, ಇರೋದೇ ಇಲ್ಲ, ಅದು ಇನ್ನು ಮುಂದೆ ಕೂಡ ಬರಲ್ಲ, ಎಷ್ಟೇ ಇರಲಿ ಅದು. ಆ್ಯಕ್ಚುಲಿ ಈ 80,000 ಮೊಬೈಲ್ ತೊಗೊಂಡಿದ್ರೆ ಏನಪ್ಪ ಅಂದ್ರೆ, ಇದು ನನ್ನ ವೀಡಿಯೋ ಕ್ವಾಲಿಟಿಗೋಸ್ಕರ ತೊಗೊಂಡಿದ್ದು. ತುಂಬ ಜನ ಅಂತಾರೆ ಹಂಗೆ ಸೋಕಿಗೋಸ್ಕರ ತೊಗೊಂಡ್ರೆ, ಹಿಂಗೆ ತೊಗೊಂಡಿನಿ ಹಂಗೆ ತೊಗೊಂಡಿನಿ. ಇಲ್ಲ, 1 ರೂಪಾಯಿ ಕೂಡ ದುಡ್ದು ತೊಗೊಂಡಿನಿ. ಅಂದರೆ ದುಡ್ಡು ನನ್ನ ಯೂಟ್ಯೂಬ್ ಪೇಮೆಂಟ್ನಿಂದ ತೊಗೊಂಡಿನಿ. 1 ರೂಪಾಯಿ ಅಂದರೆ ಎಷ್ಟು? 1 ರೂಪಾಯಿಗೆ ಒಲೆ ಮಾಡಿ 80,000. ಅದೆಲ್ಲ ನಿಮ್ಮ ಪ್ರೀತಿನ ಸಪೋರ್ಟಿಂದ ಬಂದಿದೆ. ಆ್ಯಕ್ಚುಲಿ ಮಾಡ್ಬಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಈ ಯೂಟ್ಯೂಬ್ನಲ್ಲಿ ಅಷ್ಟೇ, ಯೂಟ್ಯೂಬ್ನಲ್ಲಿ ನೀವು ಏನೂ ಆಗಲ್ಲ ಅಂತನಲ್ಲ, ಏನು ಬೇಕಾದರೂ ಆಗುತ್ತೆ. ಅದಕ್ಕೆ ಮೇನ್ ಇಂಪಾರ್ಟೆಂಟ್ ತಾಳ್ಮೆ ಅನ್ನೋದು ಮೇನ್ ಇಂಪಾರ್ಟೆಂಟ್. ನಿಮ್ಮ ಒಂದು ಮೇನ್ ಇಂಪಾರ್ಟೆಂಟ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಹಾಗೆಲ್ಲ, ಮೇನ್ ಒನ್ ಫಿಕ್ಸ್ ಆಗಿಬಿಡ್ಬೇಕು. ನೀವು ಯೂಟ್ಯೂಬರ್ಸ್ ಆಗ್ಬೇಕಾ ಮಾಡಿ, ಫಿಕ್ಸ್ ಆಗಿಬಿಡಿ, ನೀವು ಯೂಟ್ಯೂಬರ್ಸ್ ಆಗ್ಬೇಕಾ ಮಾಡಿ. ಅಂತರ್ಬೋದು ಬ್ರದರ್, ವ್ಯೂಸೇ ಬರಲ್ಲ ಈಗಿನ ದಿನದಲ್ಲಿ. ಒಂದು ನಮ್ಮ ವಿಡಿಯೋ ಯಾರು ನೋಡ್ತಾರೆ? ನಮ್ಮಂಥವ್ರ ವಿಡಿಯೋ ಎಲ್ಲ ಯಾರು ನೋಡ್ತಾರೆ? ನಮಗೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ? ಅದನ್ನೆಲ್ಲ ಮೈಂಡಲ್ಲಿ ಡಿಲೀಟ್ ಮಾಡಿಬಿಡಿ. ನಿಮ್ಮ ಒಂದು ವಿಡಿಯೋ ಕಂಟೆಂಟು, ನಿಮ್ಮ ಹತ್ರ ಒಂದು ಒಳ್ಳೆ ಟ್ಯಾಲೆಂಟ್ ಇದ್ದರೆ ಹೆಂಗೆ ಇರಿ ನೀವು, ಯಾವುದೇ ಒಂದು ಸೆಟಪ್ ಇರಲಿ, ನಿಮ್ಮ ಸೆಟಪ್ ರೂಮೇ ಇರಬೇಕು, ಈ ಮೊಬೈಲ್ ಇರಬೇಕು, ಈ ಸೆಟಪ್ ರೂಮೇ ಇರಬೇಕು, ಇಂಥ ಶರ್ಟ್ ಹಾಕಲೇಬೇಕು ಅಂತ ಏನಿಲ್ಲ. ಹಿಂಗೆ ಎದುರು ಕೂಡ ನೀವು ಬೆಳಕಿಗೆ ಬರ್ತಾರೆ. ಆದರೆ ಬಟ್ ಅದಕ್ಕೆ ಆದಂಥ ಒಂದು ಸಮಯ ಬೇಕು, ಆ ಟೈಮ್ ಕೂಡಿ ಬರಬೇಕು. ನಿಮ್ಮ ಒಂದು ಲಕ್ ಅಂತಾರಲ್ಲ, ಆ ಲಕ್ ಅವ್ರಿಗೆ ನೀವು ವೆಯ್ಟ್ ಮಾಡಬೇಕು. ಅದಕ್ಕೋಸ್ಕರನೇ ನನಗೂ ಕೂಡ ಈಗ ನೋಡಿರ್ಬೋದು 83,000 ಸಬ್ಸ್ಕ್ರೈಬರ್ಸ್ ಅಂದರೆ, ಮೊದಲು ನಾನು ಎಷ್ಟೋ ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಗೊತ್ತು. ಒಂದೊಂದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಎಷ್ಟೋ ಖುಷಿ. ಮೊದಲು ಸ್ಟಾರ್ಟಿಂಗ್ ನನಗೆ 1-2 ಚಾನಲ್ ಕ್ರಿಯೇಟ್ ಮಾಡಿ 1 ವಾರವರೆಗೆ ಯಾವುದೇ ರೀತಿಯ ಸಬ್ಸ್ಕ್ರೈಬರ್ಸ್ ಇಲ್ಲ. 1 ಸಬ್ಸ್ಕ್ರೈಬರ್ಸ್ ಆದ ತಕ್ಷಣ ನನಗೆ 1,000 ಸಬ್ಸ್ಕ್ರೈಬರ್ಸ್ ಆದಂಗೆ ಖುಷಿ. ಹೆಮ್ಮೆ. ನನಗೂ ಕೂಡ ನನ್ನ ಪೇಜ್ನೂ ಕೂಡ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿದಾರಲ್ಲ ಅಂತ ತುಂಬ ಆಸೆ. ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಬಿಡೋಕೋಬೇಡಿರಿ, ಪ್ರತಿಯೊಬ್ಬರು ಕೂಡ ಮಾಡಿ. ಜೀವನದಲ್ಲಿ ಏನೂ ಇಲ್ಲ. ಆ್ಯಕ್ಚುಲಿ ನಾನು ನಿಮಗೆ ಹೇಳ್ತೀನಿ, ಯಾಕಪ್ಪ ನೀವು ನಿಮ್ಮ ಬಗ್ಗೆ ಇನ್ನೊಬ್ಬರು ಏನು ಮಾತಾಡ್ತಾರೆ ಅಂತ ಅದನ್ನು ನೀವು ತಲೆ ಕೆಡ್ಸ್ಕೋಬೇಡಿ. ಯಾಕಂದರೆ ಮಾತಾಡೋರನ್ನ ಏನು ಮಾಡ್ಬೇಕಂದ್ರೆ, ಅಂಥ ಮಾತಿಗೆ ನೀವೇನು ಮಾಡೋದು, ಇಲ್ಲಿಂದ ಕೇಳೋದು, ಈಚೆ ಕಡೆಯಿಂದ ಸೈಡ್ ಹಾಕಿ ಬಿಟ್ಬಿಡೋದು. ಮಾತಾಡಲಿ, ಎಷ್ಟು ಮಾತಾಡ್ತಾರೆ ಮಾತಾಡಲಿ. ಒಂದಲ್ಲ ಒಂದಿನ ನೀವು ಕೂಡ ಬಂದೇ ಬರ್ತಾರಲ್ಲ, ಆವಾಗ ನೀವು ವಾಪಸ್ ಮಾತಾಡೋದು ಬೇಡ, ಅವ್ರಿಗೆ ಅಂದು ತೋರಿಸೋದು ಬೇಡ. ಅವರೇ ಆಟೋಮೆಟಿಕ್ ಬಂದು, ಅಣ್ಣ ಹೇಗಿದೆಯಾ, ಆರಾಮಿದೆಯಾ, ಯಾವಾಗ ಬಂದೆ, ಹಿಂಗೆ ಕೇಳ್ತಾನೆ. ಅದಕ್ಕೆಲ್ಲ ಕಾರಣ ಏನು? ನೀವು ಇಲ್ಲಿ ಶ್ರಮ ಪಡ್ಬೇಕು. ಈಗ ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರು ಹಂಗೆ ಅಂತ ಇದ್ದಾರೆ, ಎಲ್ಲ ಬೇಜಾರದೆಲ್ಲ ಬಿಟ್ಬಿಡಿ. ಅದ ಕೆಲಸ ಆಗಲ್ಲ ಈಗಿನ ದಿನಮಾನದಲ್ಲಿ.
ಹಂಗೆಲ್ಲ ಅನ್ಕೋತ ಕೂತ್ರೆ ಅಲ್ಲೇ ಕೂತು ಬಿಡ್ತೇನೆ. ನಾನು ಕೂಡ ಅವಾಗ ನನಗೆ ಮಾತಾಡಿದ್ದೀನಿ, ನಾನು ಚುಚ್ಚು ನೋವುಗಳು ಕಣ್ಣೀರು ಹಾಕಿದ್ದೀನಿ, ನಾನು ಕೂಡ ಮಾಡಿದ್ದೀನಿ. ನಾನು ಕೂಡ ವ್ಯೂಸ್ ಬಂದಿಲ್ಲ ಅಂತ ನಿಮ್ಗೆ ಎಲ್ಲರೂ ಹೇಳ್ತೀನಿ, ನನಗೆ ಕೂಡ ವ್ಯೂಸ್ ಬಂದಿಲ್ಲ ಅಂತ ನಾನು ಹತ್ತಿದ್ದೀನಿ. ಎಷ್ಟೋ ಕಷ್ಟಪಟ್ಟು ಯಾರೋ ಏನೋ ಅಂದರೂ ಕೂಡ ಅದನ್ನೆಲ್ಲ ನಾನು ಸಹಿಸ್ಕೊಳ್ಳಿಲ್ಲ. ಏನೋ ಅಂದರೂ ಕೂಡ ಎಲ್ಲ ನಾನು ಸಹಿಸ್ಕೊಳ್ಳದೆ ವಿಡಿಯೋ ಮಾಡ್ತಾಯಿದ್ದೀನಿ. ಆದ್ರೆ ಬಟ್ ಆ ವಿಡಿಯೋ ತಕ್ಕಂತೆ ಪ್ರತಿಫಲ ಸಿಕ್ಕಿಲ್ಲ ಅಂತ ಹೇಳಿ ನಾನು ಹತ್ತಿದ್ದೀನಿ. ಎಕ್ಸಾಂಪಲ್ ನಾನು ಹತ್ತಿದ್ದೀನಿ, ಯಾವುದೋ ಮುಚ್ಚು ಮರೆಯಲ್ಲ. ನಾನು ನಿಮಗೆ ಮುಚ್ಚು ಮರ ಅವಶ್ಯಕತೆ ಇಲ್ಲ, ಎಲ್ಲ ಇದ್ದಂಗೆ ಹೇಳ್ತೇನೆ. ನಾನು ಹತ್ತಿದ್ದೀನಿ, ಎಲ್ಲರಿಗೆ ಕಾಮನ್ ಅದು. ಅದಕ್ಕೋಸ್ಕರ ಹೇಳ್ತೀನಿ, ಹತ್ತಿರ ಏನೂ ಆಗಲ್ಲ. ನಾವು ವಿಡಿಯೋ ಮಾಡಬೇಕು, ಒಳ್ಳೆ ರೀತಿ ವಿಡಿಯೋ ಮಾಡಬೇಕು, ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ಕಷ್ಟಪಡಬೇಕು. ಆಟೋಮೆಟಿಕ್ ಒಂದು ವಿಡಿಯೋ ವೈರಲ್ ಆದರೆ ಆಟೋಮೆಟಿಕ್ ನಮ್ಮ ಚಾನಲ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚಾನಲ್ಗಿಂತ ಮೇನ್ ಇಂಪಾರ್ಟೆಂಟ್ ಇಡೀ ಕರ್ನಾಟಕದ ಜನರ ಪ್ರೀತಿ ಗೆಲ್ಬೇಕಾದ್ರೆ ಹಂಗೆ ಗೆಲ್ಲಲ್ಲ. ಹಂಗೆ ಅಂದ್ರೆ ಅವ್ರು ಕದಿಬೇಕಾದ್ರೆ, ಅವ್ರ ಮನಸ್ಸು ಕದಿಬೇಕಾದ್ರೆ ಹಂಗೆ ಕದಿಯೋಕ್ಕಾಗಲ್ಲ. ನಮಗೆ ಒಂದು ಸಡನ್ನಾಗಿ ಬಂದ್ಬಿಟ್ಟು ಮನಸ್ಸು ಕದಿತಂದ್ರೆ ಆಗಲ್ಲ. ಪಡಲೇಬೇಕು, ಕಷ್ಟ ಮಾಡಲೇಬೇಕು ನೀವೆಲ್ಲ. ಯಾಕಂದರೆ ಯಾವ ರೀತಿ ಅಂದರೆ ನಮ್ಮ ತಾಯಿ ನೀವು ನೋಡ್ತಾರೆ, ಎಕ್ಸಾಂಪಲ್ ಆಗಿ ಹೇಳ್ಬೇಕ್ರೆ 9 ತಿಂಗಳು ನಮ್ಮ ತಾಯಿ ಅವರೊಂದು ಹೊಟ್ಟೆದಲ್ಲಿ ಇದ್ದು ಎಷ್ಟೋ ಕಷ್ಟಪಟ್ಟು ನಮ್ಮನ್ನು ಅಂದರೆ ನಮ್ಮನ್ನು ಹಡಿದು ನಮ್ಗೆ ಜಪಾನ ಮಾಡಬೇಕು. ಒಂದು 16 ವರ್ಷ ಒಂದು ನಿಮ್ಮ ಅಂದರೆ ನಿಮ್ಮ ಬುದ್ಧಿ ನಿಮಗೆ ಬರೋರಿಗೆ, ನಿಮಗೆ ಅರ್ಥ ಆಗೋರಿಗೆ ಅವರು ಎಷ್ಟು ಕಷ್ಟಪಡ್ತಾರಲ್ಲ ಅಷ್ಟು ಕಷ್ಟ ನಾವು ಇಲ್ಲಿ ಪಡಬೇಕು. ಆವಾಗ ಅದರ ತಕ್ಕಂತೆ ಪ್ರತಿಫಲನೂ ಸಿಗುತ್ತೆ, ಹಂಗೆ ಸಿಗಲ್ಲ. ಈಗ ಯಾವುದೊಂದು ಗಿಡ ಕಾಯಿ ಕೊಡಬೇಕಾದ್ರೆ, ಈಗ ಯಾವುದೊಂದು ಮಾವಿನ ಗಿಡ ಎಕ್ಸಾಂಪಲ್ ಆಗಿ ಮಾವಿನ ಗಿಡ ಹಾಕಿರ, ಆ ಮಾವಿನ ಗಿಡದಲ್ಲಿ ಒಮ್ಮೆ ಇಟ್ಟ ತಕ್ಷಣ ಮಾವಿನಕಾಯಿ ಆಗಲ್ಲ. ಆ ಮಾವಿನ ಗಿಡಕ್ಕೆ ನೀವು ಪ್ರತಿದಿನ ನೀರು ಹಾಕಬೇಕು, ಅದರ ತಕ್ಕಂತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಆವಾಗ ಆ ಗಿಡ ದೊಡ್ಡದಾಗಿ ಕಾಯಿ ಅನ್ನೋದು ಕೊಡುತ್ತೆ. ಆ ಕಾಯಿ ನೀವು ತಿನ್ಬೋದು. ಹಂಗೆ ನಡು ಯೂಟ್ಯೂಬ್ನಲ್ಲಿ ಈಗ ಕಷ್ಟಪಡಿ ಮುಂದೆ ಒಂದು ದಿನ ಬರ್ತಾರೆ, ಬೆಳಕಿಗೆ ಬಂದೇ ಬರ್ತಾರ. ಈ 80,000 ಸಬ್ಸ್ಕ್ರೈಬರ್ಸ್ ಅಂತ ಏನಿದೆ ನಾನು ಹೇಳ್ತದೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ 80,000 ಸಬ್ಸ್ಕ್ರೈಬರ್ಸ್ ಅಂತ. ಇದು ಯಾವುದೂ ಅಲ್ಲ. ನಿಮಗೆ ಎಷ್ಟೇ ಸಬ್ಸ್ಕ್ರೈಬರ್ಸ್ ಇರಲಿ, ಒಬ್ಬರು ಇರಲಿಲ್ಲ ಅಂದ್ರೆ ಕೂಡ ನೀವು ಯೂಟ್ಯೂಬರ್ಸ್, ನಾನು ಯೂಟ್ಯೂಬರ್ಸ್, ನಿಮಗೆ ನನಗೆ ಏನೂ ಪರ್ಕಿಲ್ಲ. ನಾನು ದೊಡ್ಡ ಯೂಟ್ಯೂಬರ್ಸ್, ನೀವು ಚಿಕ್ಕ ಯೂಟ್ಯೂಬರ್ಸ್ ಇಲ್ಲ. ನಾನು ಕೂಡ ನೀನು ಅಂದರೆ ನಾನು ಒಬ್ಬನೇ ಸೇಮ್, ನೀನು ಸೇಮ್. ಅಂದರೆ ನೀವು ಕೂಡ ಸೇಮ್, ನಾನು ಕೂಡ ಸೇಮ್. ಸಬ್ಸ್ಕ್ರೈಬರ್ಸ್ ಮೇಲೆ ಡಿಪೆಂಡ್ ಏನೋ. ನೀವು ಕೂಡ ಯೂಟ್ಯೂಬರ್ಸ್, ನಾನು ಕೂಡ ಯೂಟ್ಯೂಬರ್. ನೀನು ಕೂಡ ಒಬ್ಬ ಯೂಟ್ಯೂಬರ್, ನಾನು ಕೂಡ ಒಬ್ಬ ಯೂಟ್ಯೂಬರ್. ಯಾಕಂದರೆ ಇಬ್ಬರು ಸೇಮ್, ನಮಗೆ ನಿಮಗೆ ಏನೂ ಪರ್ಕಿಲ್ಲ. ನನ್ನ ಕೈಲಿರೋದು ರಕ್ತ ಅಂದರೆ ರಕ್ತನೇ, ನಿಮ್ಮ ಕೈಲಿರೋದು ರಕ್ತನೇ. ನಾನು ತಿನ್ನೋದಾನೆ, ನೀವು ತಿನ್ನೋದು ಅನ್ನ. ಆದ್ರೆ ಬಟ್ ಏನು ಡಿಫ್ರೆಂಟ್ ಇಲ್ಲ. ತುಂಬ ಜನ ಡಿಫ್ರೆಂಟ್ ಅಂತಾರೆ, ಏನು ಡಿಫ್ರೆಂಟ್ ಇಲ್ಲ. ಅವರು ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ಮಾಡಿ. ನಿಮ್ಮ ಚಾನಲಲ್ಲಿ ಎಷ್ಟೇ ಕಷ್ಟ ಆಗಲಿ, ಏನೇ ಬರಲಿ, ಅದನ್ನ ತಲೆಯಲ್ಲ, ಏನೇ ಎಂಥ ಪ್ರಾಬ್ಲಮ್ ಬಂದರೂ ಕೂಡ ಬಿಡಕ್ಕೆ ಹೋಗ್ಬೇಡಿ. ಏನು ಬೇಕಾದ್ರೆ ಆಗಲಿ ಮಾಡೋ ಪ್ರಯತ್ನ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಲೇಬೇಡಿ. ಒಂದಲ್ಲ ಒಂದು ದಿನ ಬಂದೇ ಬರ್ತಾರೆ ಬೆಳಕಿಗೆ ಅಂತ ಹೇಳಿದ 100% ಬರ್ತಾರೆ. ನಾನು ನಿಮಗೆ ಎಕ್ಸಾಂಪಲ್ ಆಗಿ ನಾನು ಎಲ್ಲ ಲೈಫ್ ಸ್ಟೋರಿನೇ ಹೇಳಿದ್ದೀನಿ. ನಾನು ನಿಮಗೆ ಯಾವುದೂ ಮುಚ್ಚು ಮರೆ ಮಾಡಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲರಿಗೂ ಹೇಳ್ತೀನಿ, ನಾನು ಈಗ ಏನೂ ಇರಲಿ, ನಾನು ಆರಾಮ ಖುಷಿಯಾಗಿರ್ತೇನೆ. ಯಾಕಪ್ಪ ಅಂದ್ರೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ಎಲ್ಲಿ ಹೋದ್ರೂ ಮಾತಾಡ್ತಾರೆ. ಅದೆಲ್ಲ ಎಲ್ಲಿಂದ? ನಿಮ್ಮ ಪ್ರೀತಿ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ದಯವಿಟ್ಟು ಇನ್ನೊಬ್ಬರು ಮಾತಾಡ್ತಾ ಇದ್ದಾರೆ, ಇನ್ನೊಬ್ರು ಹಂಗೆ ಮಾಡ್ತಾಯಿದ್ದಾರೆ, ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಥಿಂಕ್ ಮಾಡ್ಕೋಬೇಡಿ. ಯಾಕಂದರೆ ಇನ್ನೊಬ್ಬರ ಬಗ್ಗೆ ಥಿಂಕ್ ಮಾಡೋಕ್ಕೆ ನೀವು ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಟೈಮು. ಪ್ರತಿಯೊಂದು ನಿಮಿಷ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್. ಆ ಒಂದು ಟೈಮ್ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಪ್ರತಿಯೊಬ್ಬರು ಹೇಳ್ತಾನೆ, ದಯವಿಟ್ಟು ನೀವು ಎಜುಕೇಟೆಡ್ ಇದ್ದರೆ, ಸ್ಟೂಡೆಂಟ್ ಇದ್ರೆ ನೀವು ಎಜುಕೇಷನ್ ಮಾಡಿ, ಇದನ್ನು ಮಾಡಿ, ಬಿಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ನಾನು ನಿಮಗೆ. ಮಾಡಿ, ಒಳ್ಳೆಯದಾಗುತ್ತೆ. 100% ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ನೀವು ಎಕ್ಸಾಮ್ ಬರೆದಾಗ ಯಾವ ರೀತಿ ಪಾಸ್ ಫೇಲ್ ಸಿಗುತ್ತೆ, ಅದರಲ್ಲಿ ಕೂಡ ಯೂಟ್ಯೂಬ್ನಲ್ಲಿ ಒಂದು ಸ್ವಲ್ಪ ಕಷ್ಟಪಟ್ಟಾಗ ನಿಮಗೆ ಕೂಡ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಅನ್ನೋದು ಇಲ್ಲಿ ಯಾವ ರೀತಿ ಬರುತ್ತೆ ಅಂದರೆ, ನೀವು ಒಮ್ಮೆ ಸಡನ್ನಾಗಿ ಬಂದ ತಕ್ಷಣ ಆಗಲ್ಲ. ಇಲ್ಲಿ ನೀವೇನು ನೋಡ್ಕೊ, ಪ್ರತಿದಿನ ಕಷ್ಟಪಟ್ಟಾಗ ನಿಮ್ಗೆ ಅದ್ರ ತಕ್ಕಂತೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಅಂತ ಏನಲ್ಲ. ಜಸ್ಟ್ ನಾನು ಈ ಒಂದು ಚಿಕ್ಕ ಒಂದು ಮೋಟಿವೇಶನ್ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಗಿತ್ತು, ಆ ಒಂದು ಮೋಟಿವೇಶನ್ ಚಿಕ್ಕದಕ್ಕೆ ಬಿಡಿಸಲಿಕ್ಕೆ ಮಟ್ಟಿಗೆ ಆದಷ್ಟು ಬೇಗ ಕೂಡ 100K ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೀಟ್ ಮಾಡ್ತೀನಿ. ನನ್ನ ಡ್ರೀಮು ಬೇಗ ನೆನಸಾಗಲಿ, ಒಂದು ಚಿಕ್ಕ ಡ್ರೀಮ್ ಅಂತ ಹೇಳ್ತಾ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ ಮೆಂಬರ್ಸ್ ಎಲ್ಲರೂ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ ಬಾಯ್ ಬಾಯ್.